ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಈ ನೂತನ ದಿನದಲ್ಲಿ ತಮ್ಮೆಲ್ಲರನ್ನ ನೋಡುವುದರಲ್ಲಿ ನಾನು ಬಹಳ ಸಂತೋಷವುಳ್ಳವನಾಗಿದ್ದೇನೆ. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ, ಕರ್ತನು ನಿನ್ನ ಇಷ್ಟಾರ್ಥಗಳನ್ನು ನೆರವೇರಿಸುವೆನು. ಅದಕ್ಕೆ ಆಧಾರವಾಗಿ ಕೀರ್ತನೆಗಳ ಗ್ರಂಥ 37 4ನೇ ವಚನ, ಯೆಹೋವನಲ್ಲಿ ಸಂತೋಷಿಸುವಿ ಮತ್ತು ಆತನು ನಿನ್ನ ಇಷ್ಟಾರ್ಥಗಳನ್ನು ನೆರವೇರಿಸುವನು. ಪ್ರೀತಿಯುಳ್ಳ ದೇವಜನರೇ, ನಿಮ್ಮ ಹೃದಯದಲ್ಲಿ ಬಹಳ ದಿನಗಳಿಂದ ಒಂದು ಬಯಕೆ ಇರಬಹುದು, ಒಂದು ಇಷ್ಟಾರ್ಥ ಇರಬಹುದು. ಈ ಕಾರ್ಯ ನನ್ನ ಜೀವಿತದಲ್ಲಿ ನಡೆದರೆ ಚೆನ್ನಾಗಿರುತ್ತದೆ, ಈ ಬಾಗಿಲು ನನಗೋಸ್ಕರ ತೆರೆದರೆ ನನ್ನ ಜೀವನದಲ್ಲಿ ಒಳ್ಳೆಯದಾಗುತ್ತದೆ, ನನ್ನ ಕುಟುಂಬದಲ್ಲಿ ಈ ಸಮಸ್ಯೆ ನೀಗಿ ಹೋದರೆ ಒಳ್ಳೆಯದಾಗುತ್ತದೆ ಎಂಬುದಾಗಿ ಈ ವಿಧದಲ್ಲಿ ಅನೇಕ ವಿಷಯಗಳ ಕುರಿತಾಗಿ ನಿಮ್ಮ ಜೀವಿತದಲ್ಲಿ ಬಯಕೆ ಇರಬಹುದು. ಕೆಲವರಿಗೆ ಕೆಲಸದ ಕುರಿತು ಬಯಕೆ, ಕೆಲವರಿಗೆ ಸ್ವಂತ ಮನೆಯನ್ನು ಕಟ್ಟಬೇಕೆಂಬಂಥ ಒಂದು ಆಸೆ, ಕೆಲವರಿಗೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಚೆನ್ನಾಗಿ ಓದಿ ಬರಬೇಕೆಂಬಂಥ ಒಂದು ಆಸೆ, ಕೆಲವರಿಗೆ ತಮ್ಮ ಭವಿಷ್ಯ, ವಿವಾಹ ಎಲ್ಲ ಕಾರ್ಯಗಳ ಕುರಿತಾಗಿ ತಾವು ಅಂದುಕೊಂಡ ಹಾಗೆ ನಡೆಯಬೇಕೆಂಬಂಥ ಒಂದು ಬಯಕೆ ಇದೆ. ನೋಡ್ರಿ, ಇವೆಲ್ಲವೂ ಒಬ್ಬ ಮನುಷ್ಯನ ಜೀವನದಲ್ಲಿ ಇರುವಂಥ ಬಯಕೆಗಳು, ಇಷ್ಟಾರ್ಥಗಳು. ಕೆಲವರಿಗೆ ಸೇವೆಯಲ್ಲಿ ನಮ್ಮ ಸಭೆ ಚೆನ್ನಾಗಿ ಬೆಳೆಯಬೇಕು, ನಾನು ಒಳ್ಳೆ ರೀತಿ ಸೇವೆ ಮಾಡಬೇಕು ಅಂತ ಅನೇಕ ಆಸೆಗಳಿರಬಹುದು. ಎಲ್ಲರಿಗೂ, ಮನುಷ್ಯರಾಗಿ ಜನಿಸಿದ ಪ್ರತಿಯೊಬ್ಬರಿಗೂ ಸಹ ಬಯಕೆಗಳು, ಇಷ್ಟಾರ್ಥಗಳು, ಆಸೆ ಇರುತ್ತದೆ. ಆದರೆ ಇಲ್ಲಿ ನಾವು ವಚನದಲ್ಲಿ ನೋಡ್ತೇವೆ, ನಮ್ಮ ದೇವರು ನಮ್ಮ ಹೃದಯದ ಇಷ್ಟಾರ್ಥಗಳನ್ನು ನೆರವೇರಿಸುತ್ತಾರಂತೆ. ಆದರೆ ಅದರ ಮೊದಲ ಭಾಗದಲ್ಲಿ ಒಂದು ಮಾತಿದೆ, ಅನೇಕ ಸಾರಿ ನಾವು ಮರೆತು ಬಿಡುತ್ತೇವೆ. ಏನಿದೆ? ಕರ್ತನಲ್ಲಿ ಸಂತೋಷಿಸು. ಫಸ್ಟ್ ಏನು ಮಾಡಬೇಕ್ರಿ? ನಾವು ಮೊದಲ ಭಾಗ ಬಿಟ್ಟು ಬಿಡುತ್ತೇವೆ, ಎರಡನೇ ಭಾಗ ಮಾತ್ರ ಹಿಡಿದುಕೊಳ್ಳುತ್ತೇವೆ. ದೇವರು ಹೇಳ್ತಾ ಇದ್ದಾರೆ, ಮೊದಲು ನೀನು ಕರ್ತನಲ್ಲಿ ಸಂತೋಷಿಸು, ನಂತರ ನಾನು ನಿನ್ನ ಹೃದಯದ ಇಷ್ಟಾರ್ಥಗಳನ್ನು ನೆರವೇರಿಸುವೆನು. ಯಾವುದರಲ್ಲಿ ಸಂತೋಷಿಸಬೇಕು? ಲೌಕಿಕ ಜೀವನದಲ್ಲಿ ಅಲ್ಲ, ನಾವು ಕ್ರಿಸ್ತನಲ್ಲಿ ಅಥವಾ ದೇವರಲ್ಲಿ ನಾವು ಸಂತೋಷಿಸಬೇಕು. ಆಗ ದೇವರು ನಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸುತ್ತಾರೆ. ಪ್ರೀತಿಯುಳ್ಳ ದೇವಜನರೇ, ಇವತ್ತಿನಿಂದ ಏನೇ ನಡೆದರೂ ಆದರೂ ಕೂಡ ಕ್ರಿಸ್ತನಲ್ಲಿ ಒಂದೊಂದು ದಿನವೂ, ಕರ್ತನಲ್ಲಿ ಒಂದೊಂದು ದಿನವೂ ನೀವು ಸಂತೋಷವಾಗಿರ್ರಿ. ಕರ್ತನು ನಿಮ್ಮ ಜೀವಿತದಲ್ಲಿ ಇಷ್ಟಾರ್ಥಗಳನ್ನು ನೆರವೇರಿಸುತ್ತಾರೆ. ಒಂದು ಅದ್ಭುತ ಸಾಕ್ಷಿ ಹೇಳುತ್ತೇನೆ. ಒಂದು ಕ್ರೈಸ್ತ ದಂಪತಿ ಸುಮಾರು ಮದುವೆಯಾಗಿ 8 ವರ್ಷಗಳ ಕಾಲ ಆಗಿದ್ದರೂ ಸಹ ಅವರ ಜೀವಿತದಲ್ಲಿ ಮಕ್ಕಳ ಭಾಗ್ಯ ಇರಲಿಲ್ಲ. ಒಂದು ಮಗುವಿಗಾಗಿ ಪ್ರಾರ್ಥಿಸುತ್ತಾ ಇದ್ದರು. ಅನೇಕ ಆಸ್ಪತ್ರೆಯನ್ನು ಭೇಟಿ ಕೊಟ್ಟಿದ್ದರೂ ಸಹ ವೈದ್ಯರು, ಇದು ಅಸಾಧ್ಯವಾದ ಕಾರ್ಯ, ನಿಮ್ಮ ಜೀವಿತದಲ್ಲಿ ಇದು ನಡೆಯುವುದಿಲ್ಲವೇನೋ ಎಂಬಂಥ ನಿರಾಶೆಯ ಮಾತುಗಳನ್ನು ಹೇಳುತ್ತಾ ಇದ್ದರು. ಆದರೂ ಕೂಡ ಅವರು ದೇವರ ಮೇಲೆ ನಂಬಿಕೆಯನ್ನು ಬಿಡಲಿಲ್ಲ, ಪ್ರಾರ್ಥನೆಯನ್ನು ಬಿಡಲಿಲ್ಲ, ಸಭೆಯನ್ನು ಬಿಡಲಿಲ್ಲ. ಈ ವಾಗ್ದಾನವನ್ನು ಹಿಡಿಕೊಂಡು ಪ್ರತಿದಿನ ಅವರು ಗುನುಗುಟ್ಟುತ್ತಿರಲಿಲ್ಲ, ಕೊರತೆಗಳನ್ನು ಮಾತನಾಡುತ್ತಿರಲಿಲ್ಲ. ಒಂದೊಂದು ದಿನವೂ ಕರ್ತನಲ್ಲಿ ಸಂತೋಷವಾಗಿದ್ದರು. ನಡೆದ ಅದ್ಭುತ ಏನೆಂದರೆ, 8 ವರ್ಷಗಳ ತರುವಾಯ ದೇವರು ಅವರ ಜೀವಿತವನ್ನು ನೋಡಿ ಅದ್ಭುತವಾಗಿ, ವೈದ್ಯರೇ ಆಶ್ಚರ್ಯಪಡುವ ಹಾಗೆ ದೇವರು ಮಕ್ಕಳ ಭಾಗ್ಯವನ್ನು ಕರುಣಿಸಿದರು. ಪತ್ನಿ ಗರ್ಭಿಣಿಯಾದಳು. ಸ್ತೋತ್ರ, ದೇವರ ಕೃಪೆಯಿಂದ ಆ ಕುಟುಂಬಕ್ಕೆ ಮಕ್ಕಳ ಭಾಗ್ಯವನ್ನು ದೇವರು ಆಶೀರ್ವಾದ ಮಾಡಿದರು.
ಇವತ್ತು ಆರೋಗ್ಯವಾದ ಒಂದು ಮಗು ಅವರ ಕೈಯಲ್ಲಿ ದೇವರು ಕೊಟ್ಟಿದ್ದಾರೆ. ಅದನ್ನು ಇವತ್ತು ಸಾಕ್ಷಿಯಾಗಿ ಅನೇಕ ಕಡೆಗಳಲ್ಲಿ ಅವರು ಹಂಚಿಕೊಳ್ಳುತ್ತಿದ್ದಾರೆ. ನೋಡ್ರಿ, ಅದ್ಭುತಕ್ಕೆ ಕಾರಣ ಏನು ಗೊತ್ತಾ? ಅವರು ಗುಣಗುಟ್ಟಲಿಲ್ಲ, ಒಂದೊಂದು ದಿನವೂ ಕರ್ತನಲ್ಲಿ ಸಂತೋಷಿಸಿದರು. ಇವತ್ತು ನೀವು ಸಹ ಕೊರತೆಯಲ್ಲಿ ಅನೇಕ ವಿಷಯ ಸಮಸ್ಯೆಗಳ ಮಧ್ಯದಲ್ಲಿ ಹಾದು ಹೋಗುತ್ತಿರಬಹುದು. ಇದು ಯಾಕೆ ಎಂಬಂಥ ಪ್ರಶ್ನೆಯಲ್ಲೇ ಜೀವಿಸುತ್ತಿರಬಹುದು. ಪ್ರೀತಿ ಉಳ್ಳ ದೇವಜನರೇ, ನಿಮ್ಮ ಹೃದಯದ ಬಯಕೆ ದೇವರಿಗೆ ತಿಳಿದಿದೆ. ನಿಮ್ಮ ಇಷ್ಟಾರ್ಥಗಳನ್ನು ದೇವರು ಕಂಡವರಾಗಿದ್ದಾರೆ. ಆದರೆ ದೇವರು ತಕ್ಕ ಸಮಯದಲ್ಲಿ ನೀನು ಕರ್ತನಲ್ಲಿ ಸಂತೋಷ ಪಡುವಾಗ ನಿನ್ನ ಹೃದಯದ ಒಂದೊಂದು ಆಸೆಗಳನ್ನು, ಬಯಕೆಗಳನ್ನು ಈಡೇರಿಸುವಂಥ ದೇವರು. ನಿನ್ನ ಹೃದಯದ ಬಯಕೆ ದೇವರಿಗೆ ತಿಳಿದಿದೆ. ಕರ್ತನಲ್ಲಿ ಸಂತೋಷಿಸಿರಿ, ಕರ್ತನು ನಿಮ್ಮ ಎಲ್ಲ ಇಷ್ಟಾರ್ಥಗಳನ್ನು ನೆರವೇರಿಸಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಈ ಅದ್ಭುತವಾದ ದಿನಕ್ಕಾಗಿ ಸ್ತೋತ್ರ. ನಮ್ಮೊಂದಿಗೆ ದೇವರೇ ನೀವು ಮಾತನಾಡಿದ್ದೀರ. ಕರ್ತನಲ್ಲಿ ಸಂತೋಷಿಸು, ಆಗ ನಾನು ನಿನ್ನ ಇಷ್ಟಾರ್ಥಗಳನ್ನು ನೆರವೇರಿಸ್ತೇನೆಂಬುದಾಗಿ ದೇವರೇ, ಆ ವಾಗ್ದಾನದಂತೆ ನಮ್ಮ ಜೀವಿತದಲ್ಲಿ ಸ್ವಾಮಿ ಯಾವಾಗಲೂ ನಿಮ್ಮಲ್ಲಿ ಸಂತೋಷವಾಗಿರುವಂತೆ, ನಿಮ್ಮ ವಚನದಲ್ಲಿ ಸಂತೋಷವಾಗಿರುವಂತೆ, ನಿಮ್ಮ ಕಾರ್ಯಗಳಲ್ಲಿ ಸಂತೋಷವಾಗಿರುವಂತೆ ಸಹಾಯ ಮಾಡಿರಿ. ಈ ವಿಡಿಯೋವನ್ನು ವಾಚ್ ಮಾಡ್ತಾ ಇರುವ ಪ್ರತಿಯೊಂದು ಕುಟುಂಬಗಳಿಗಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಒಬ್ಬೊಬ್ಬರ ಜೀವಿತದಲ್ಲಿ ದೇವರೇ ಅವರು ಕಾದಿರುವ, ಬಯಸುವ, ಬೇಡುವ, ದೇವರೇ ಪ್ರಾರ್ಥಿಸುತ್ತಿರುವ ಎಲ್ಲ ವಿಷಯಗಳಲ್ಲಿ ಒಂದು ದೊಡ್ಡ ಅದ್ಭುತವನ್ನು ಮಾಡಿರಿ. ನಿನ್ನ ಮಕ್ಕಳ ಇಷ್ಟಾರ್ಥಗಳು ನೆರವೇರಲಿ. ಕರ್ತನೇ, ನಿನ್ನ ಮಕ್ಕಳ ಜೀವಿತದಲ್ಲಿ ಕೂಡ ಒಂದು ದೊಡ್ಡ ಅದ್ಭುತವನ್ನು ಮಾಡಿರಿ ಸ್ವಾಮಿ. ಈ ದಿನ ಕೂಡ ಆಶೀರ್ವಾದದಾಯಕವಾಗಿರಲಿ. ನಿಮ್ಮ ದೈವಿಕವಾದ ಹಸ್ತ ಒಬ್ಬೊಬ್ಬರ ಮೇಲಿರಲಿ. ಎಲ್ಲರನ್ನ ಧಾರಾಳವಾಗಿ ಆಶೀರ್ವಾದ ಮಾಡಿರಿ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್. ಪ್ರೈಸ್ ದ ಲಾರ್ಡ್. ಹಾಗಾದರೆ ಕರ್ತನಲ್ಲಿ ಸಂತೋಷಿಸಿರಿ. ಕರ್ತನು ನಿಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸುತ್ತಾರೆ. ಈ ದಿನ ನಿಮಗೆ ಶುಭವಾಗಿರಲಿ. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಆಶೀರ್ವದಿಸಲಿ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾನ್. ಗಾಡ್ ಬ್ಲೆಸ್ ಯು. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.